ರಾಜ್ಯದಲ್ಲಿ ಮತ್ತೊಂದು ಅತಿ ದೊಡ್ಡ ಗೋಲ್ಡ್ ರಾಬರಿ ನಡೆದಿದೆ. ಸುಮಾರು 90 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಕಳವಾಗಿದೆ. ಸುಮಾರು 90 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಕಳವಾಗಿದ್ದು ಕೊಪ್ಪಳದ ತವ ಪಂಜಾಬ್ ಹೋಟೆಲ್ ಮುಂದೆ ಈ ಘಟನೆ ನಡೆದಿದೆ. ಕೇವಲ 9 ನಿಮಿಷದಲ್ಲೇ 90 ಲಕ್ಷ ಮೌಲ್ಯದ ಚಿನ್ನ ಮಾಯ. ಖಾಸಗಿ ಬಸ್ನಲ್ಲಿದ್ದ ಬಂಗಾರದ ಬ್ಯಾಗ್ ಅನ್ನ ಖದೀಮರು ಕದ್ದಿದ್ದಾರೆ. ಮೊಹಮ್ಮದ್ ಇರ್ಷಾದ್ ಅನ್ನೋರಿಗೆ ಸೇರಿದ ಚಿನ್ನ ಮಂಗಮಾಯ. ಹೊಂಚು ಹಾಕಿ ನಿಂತಿರೋ ಕಳ್ಳ ನೀವು ನೋಡಿದ್ರಿ. ಕೊಪ್ಪಳದ ತವ ಪಂಜಾಬ್ ಹೋಟೆಲ್ ಮುಂದೆ ಈ ಘಟನೆ ನಡೆದಿದೆ. ಚಿನ್ನದ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಳ್ಳರ ಗುಂಪು ನೀಟಾಗಿ ಪ್ಲಾನ್ ಮಾಡಿಕೊಂಡು 90 ಲಕ್ಷ ಮೌಲ್ಯದ ಚಿನ್ನಾಭರಣ ಇದ್ದ ಬ್ಯಾಗ್ ಅನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಒಂದು ಗುಂಪು ನೀಟಾಗಿ ಪ್ಲಾನ್ ಮಾಡಿಕೊಳ್ಳುತ್ತೆ. ಹೊರಗಡೆ ಒಬ್ಬ ನಿಂತು ನೋಡ್ತಾ ಇರ್ತಾನೆ, ಯಾರಾದ್ರೂ ಬರ್ತಾರಾ, ಏನಾದ್ರೂ ಅಪಾಯ ಇದೆಯಾ ಅಂತ. ಯಾವಾಗ ಇಡೀ ಗುಂಪು ಬ್ಯಾಗ್ ಕದ್ದುಕೊಂಡು ಬಸ್ಸಿಂದ ಇಳಿತಾ ಇರೋದು ಕನ್ಫರ್ಮ್ ಆಗುತ್ತೋ, ಕಾವಲಿಗೆ ಅಂತ ನಿಂತಿದ್ದ ಮತ್ತೊಬ್ಬ ಕಳ್ಳ ಮೊದಲಿಗೆ ಹೋಗ್ತಾನೆ. ಆತನ ಹಿಂದೆ ಬಸ್ ಹತ್ತಿದ್ದ ಉಳಿದ ಕಳ್ಳರು ಬ್ಯಾಗ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ಮೊಹಮ್ಮದ್ ಇರ್ಷಾದ್ ಅನ್ನೋರಿಗೆ ಸೇರಿದ ಚಿನ್ನ ಮಂಗಮಾಯ. ಬರೀ 9 ನಿಮಿಷದಲ್ಲಿ 90 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳವಾಗಿದೆ. ಆಲ್ಮೋಸ್ಟ್ 1 ಕೋಟಿ. ತವಾ ಪಂಜಾಬ್ ಇದೇ ಹೋಟೆಲ್ನ ಮುಂದೆ ರಾತ್ರಿ ನಿಂತಿತ್ತು ಬಸ್. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ನೀಟಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅವರ ಹತ್ರ ಇನ್ಫಾರ್ಮೇಶನ್ ಇತ್ತು. ಊಟಕ್ಕೆ ಅಂತ ತವ ಪಂಜಾಬ್ ಹೋಟೆಲ್ನಲ್ಲಿ ಬಸ್ ನಿಲ್ಲಿಸಿದ್ದಾಗ ಒಂದಿಡೀ ತಂಡ ಬಂದು, ಕಳ್ಳರ ಗ್ಯಾಂಗ್ ಬಂದು ಯಾವ ರೀತಿ ಆ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಮಂತ್ರಾಲಯದಿಂದ ಮಂಗಳೂರಿಗೆ ಬರ್ತಾ ಇದ್ದ ಬಸ್ಸು. ಆ ಬಸ್ಸಲ್ಲಿ ಖದೀಮರು ಈ ಕೃತ್ಯ ಮಾಡಿದ್ದಾರೆ. ಊಟಕ್ಕೆ ಅಂತ ನಿಲ್ಲಿಸಿದ ಸಂದರ್ಭದಲ್ಲೇ ಮೊಹಮ್ಮದ್ ಇರ್ಷಾದ್ ಮಲಗಿರ್ತಾರೆ. ಅವರ ಬಳಿ ಇದ್ದ ಬ್ಯಾಗ್ ಅನ್ನ ಹೊತ್ಕೊಂಡು ಒಬ್ಬೊಬ್ಬರೇ ಪರಾರಿಯಾಗಿದ್ದಾರೆ. ಮಂತ್ರಾಲಯದಿಂದ ಮಂಗಳೂರಿಗೆ ಹೋಗ್ತಾ ಇದ್ರು ಮೊಹಮ್ಮದ್. ಈ ಘಟನೆಯಿಂದ ಕಂಗಾಲಾಗಿ ಹೋಗಿದ್ದು ಖಾಸಗಿ ಬಸ್ ಅನ್ನ ಫಾಲೋ ಮಾಡಿಕೊಂಡು 3 ಖದೀಮರು ಬಂದಿದ್ದಾರೆ. ಬಸ್ ಊಟಕ್ಕೆ ನಿಲ್ಲಿಸಿದಾಗ ನಿಧಾನಕ್ಕೆ ಒಳಗೆ ಹೋಗಿ ಬ್ಯಾಗ್ ಕದ್ದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 90 ಲಕ್ಷ ಬ್ಯಾಗ್, 90 ಲಕ್ಷ ಒಡವೆ ಇರುವ ಬ್ಯಾಗ್ ಅನ್ನ ಮೊಹಮ್ಮದ್ ಇರ್ಷಾದ್ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು, ಯಾಕೆ ತಗೊಂಡು ಹೋಗ್ತಾ ಇದ್ರು, ಈ ಕಳ್ಳರಿಗೆ ಸಿಕ್ಕ ಇನ್ಫಾರ್ಮೇಶನ್ ಹೇಗೆ ಗೊತ್ತಿರೋರೇ ಮಾಡಿದಾರಾ, ನೀಟಾಗಿ ಸ್ಕೆಚ್ ಹಾಕಿ ಪ್ಲಾನ್ ಮಾಡ್ಕೊಂಡಿದ್ದಾರಾ, ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. 3 ಜನ ಬಸ್ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಕೊಪ್ಪಳ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ದದಗಲ್ ಗ್ರಾಮದ ಬಳಿ ಇರತಕ್ಕಂತಹ ತವಾ ಪಂಜಾಬ್ ಹೋಟೆಲ್ ಬಳಿ ದೊಡ್ಡ ಗೋಲ್ಡ್ ರಾಬರಿ ಒಂದು ನಡೆದಿರ್ತಕ್ಕಂಥ. ನಿನ್ನೆ ರಾತ್ರಿ ಸುಮಾರು 10:30 ಸುಮಾರಿಗೆ ಏನು ದದಗಲ್ ಗ್ರಾಮದ ಬಳಿ ಇರತಕ್ಕಂಥ ತವಾ ಪಂಜಾಬಿನ ಹೋಟೆಲ್ ಮುಂಭಾಗದಲ್ಲಿ ಗೋಲ್ಡ್ ರಾಬರಿ ಒಂದು ನಡೆದಿರ್ತಕ್ಕಂಥ. ನನಗೆ ದೃಶ್ಯದ ಬಲಭಾಗದಲ್ಲೂ ತೋರಿಸ್ತೀನಿ. ಈ ಒಂದು ತವಾ ಪಂಜಾಬ್ ಹೋಟೆಲ್ನ ಮುಂಭಾಗದಲ್ಲಿ ಏನು ಮಂಗಳೂರು ಮೂಲದ ಬಂಗಾರದ ವ್ಯಾಪಾರಿಗಳು ಏನು ಸಿಂಧನೂರಿಗೆ ಹೋಗಿರ್ತಾರೆ. ಆ ಸಿಂಧನೂರಿನಲ್ಲಿ ತಮ್ಮ ಒಂದು ವ್ಯಾಪಾರವನ್ನು ಮಾಡಿಕೊಂಡು ಏನು ಶ್ರೀಕುಮಾರ್ ಎನ್ನುವ ಒಂದು ಮಂತ್ರಾಲಯದಿಂದ ಮಂಗಳೂರಿಗೆ ಹೋಗುವಂಥ ಒಂದು ಬಸ್ಸನ್ನು ಹತ್ತಿರ್ತಾರೆ. ಸುಮಾರು ಒಂದು 7ರಿಂದ 7:30 ಸುಮಾರಿಗೆ ಅವರು ಸಿಂಧೂರನ್ನು ಹೊರಡಿರ್ತಾರೆ. ಸಿಂಧೂರಿನಿಂದ ಒಟ್ಟು ಇಬ್ಬರು ಏನು ಮೊಹಮ್ಮದ್ ಮತ್ತು ಇರ್ಷಾದ್ ಅಂತೇಳಿ ಇವರು ಬಂಗಾರವನ್ನು ತೆಗೆದುಕೊಂಡು ಮಂಗಳೂರಿಗೆ ಹೋಗ್ತಾ ಇರ್ತಾರೆ. ಸೊ ಆ ಬಸ್ನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಅವ್ರ ಹಿಂದ್ಗಡೆ 3 ಏನು ಕಳ್ಳರಿರ್ತಾರೆ. ಅವರು ಒಂದು ಬೇರೆ ಒಂದು ವಾಹನದಲ್ಲಿ ಬರ್ತಾರೆ. ಯಾವಾಗ ಸುಮಾರು 10:22ರಿಂದ 23 ನಿಮಿಷದವರೆಗೆ ಆ ಒಂದು ಬಸ್ ಈ ಒಂದು ತವಾ ಪಂಜಾಬ್ ಹೋಟೆಲ್ ಮುಂಭಾಗಕ್ಕೆ ಬರ್ತದೆ. ಅದಾದ ಬಳಿಕ ಅವರು ಮಲ್ಕೊಂಡಿರ್ತಾರೆ ಬಸ್ಸಲ್ಲಿ, ಅವರು ಊಟಕ್ಕೆ ಇಳಿಯೋದಿಲ್ಲ. ಅದನ್ನು ಗಮನಿಸಿದಂಥ ಏನು ಆ ಬಸ್ನಲ್ಲಿ ಬಂದಂಥ ಒಬ್ಬ ಕಳ್ಳ ಏನಿರ್ತಾನೆ ಆತ
ತನ್ನ ಬಸ್ ಹಿಂದ್ಗಡೆ ಬರ್ತಕ್ಕಂಥ ಮೂವರು ಬಂದಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಆತ ಹೊರಗಡೆ ಬಂದ್ಕೊಂಡು ಅವ್ರನ್ನ ಏನು ಇದ್ದಂಥ ಒಂದು ಮೂವರನ್ನು ಈ ಒಂದು ಹೋಟ್ಲ ಬಳಿ ಆತ ಕರೆಸ್ಕೊಳ್ತಾನೆ. ಬಸ್ನಲ್ಲಿ ಕೂಡ ಅವ್ರನ್ನ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಅವರು ಏನಂತ ಹೇಳಿದ್ರೆ ಮೂವರು ಕೂಡ ಬಸ್ಸನ್ನು ಏರಿ ಬಂಗಾರವನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಮಲ್ಕೊಂಡಿರ್ತಾರೆ. ಏನು ಮೊಹಮ್ಮದ್ ಮತ್ತು ಇರ್ಷಾದ್ ಮಲ್ಕೊಂಡಿರ್ತಾರೆ. ಈ ಒಂದು ಬ್ಯಾಗ್ನಲ್ಲಿ ಸುಮಾರು 90 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯದ ಒಂದು ಬಂಗಾರದ ಆಭರಣ ಇರ್ತದೆ. ಯಾವಾಗ ಅವರಿಗೆ ತಡವಾಗಿ ಅದು ಗೊತ್ತಾಗ್ತದೆ ತಮ್ಮ ಬ್ಯಾಗು ಮಿಸ್ ಆಗಿರೋದು, ಕೂಡಲೇ ಅವರು ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ರಾತ್ರಿ ಸಂದರ್ಭದಲ್ಲಿ ಕೂಡ ಪೊಲೀಸರು ಬರ್ತಾರೆ. ಅದಾದ ಬೆಳಗ್ಗೆ ಏನು ಕೊಪ್ಪಳ ಗ್ರಾಮೀಣ ಠಾಣೆಯ ಪೊಲೀಸರು ಬಂದು ಈಗಾಗಲೇ ಮೊಹಮ್ಮದ್ ಮತ್ತು ಇರ್ಷಾದ್ ಅವ್ರನ್ನ ಕರ್ಕೊಂಡು ಹೋಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತಾವು ಎಷ್ಟೊತ್ತಿಗೆ ಬಿಟ್ಟಿದ್ರು, ಅಲ್ಲಿ ಯಾರ್ಯಾರು ಅವರೆಲ್ಲ ಸಂಪರ್ಕದಲ್ಲಿದ್ದರು, ಅಂದರೆ ಸಿಂಧೂರಿನಲ್ಲಿ ಯಾವ್ಯಾವ ಅಂಗಡಿಗಳಿಗೆ ಹೋಗಿದ್ರು, ಅಲ್ಲಿ ಅವರು ಏನು ಮಾತುಕತೆಗಳೆಲ್ಲವನ್ನು ಕೂಡ ಅವರು ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಹೋಟ್ಲ ಏನು ಕ್ಯಾಮ್ರಾ ಇದೆ, ಒಂದು CC ಕ್ಯಾಮ್ರಾದಲ್ಲೂ ಕೂಡ ಈ ಒಂದು ಎಲ್ಲ ಘಟನೆಗಳು ಕೂಡ ಸರಿಯಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ಅದನ್ನು ಈಗಾಗಲೇ ವಶಪಡಿಸಿಕೊಂಡು ತನಿಖೆಯನ್ನು ಮಾಡ್ತಕ್ಕಂಥದ್ದು. ಸುಮಾರು ಒಂದು 7:30 ಸುಮಾರಿಗೆ ಸಿಂಧೂರಿಂದ ಅವರು ಹೊರಟಿರ್ತಾರೆ. ಅವರು ಏನು ಪ್ರತಿ ಬಾರಿ ಕೂಡ ಮಂಗಳೂರಿಂದ ಸಿಂಧೂರಿಗೆ ಹೋಗಿ ಬಂಗಾರದ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಕೂಡ ಅವರು ನಿನ್ನೆ ಕೂಡ ಸಿಂಧೂರಿನಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ರಾತ್ರಿ ಏನೋ ಅವರು ಬಿಟ್ಟ ಸಂದರ್ಭದಲ್ಲಿ ಇದೇ ಒಂದು ಬಸ್ನಲ್ಲಿ ಬಂದಂಥ ಒಬ್ಬ ಕಳ್ಳ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಈ ಒಂದು ಸ್ಥಳದಲ್ಲಿ ಏನು ಸದ್ಯ ತೋರಿಸ್ತಾ ಇದ್ದೀನಿ, ಇದೇ ಸ್ಥಳದಲ್ಲೇ ಬಸ್ ಬಂದು ನಿಲ್ತದೆ. ಈ ಒಂದು ಅದೆಲ್ಲವೂ ಕೂಡ ಘಟನೆಗಳು ಈಗ CC ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಕೊಪ್ಪಳ ಗ್ರಾಮೀಣ ಠಾಣೆಯಲ್ಲಿ ಪೊಲೀಸರಿಗಾಗಲೇ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸರ ಬಳಿ. ಅವ್ರ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 90 ಲಕ್ಷ ರೂಪಾಯಿಗೂ ಅಧಿಕ ಏನು ಮೌಲ್ಯದ ಬಂಗಾರ ರಾಬರಿ ಆಗಿರ್ತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡಶಿಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.